ಸಿಂಹರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತೆ. ಸೆಪ್ಟೆಂಬರ್ ಮಾಸಿಕ ಜಾತಕ 2025 ಪ್ರಕಾರ ತಿಂಗಳ ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿ ಸೂರ್ಯ, ಬುಧ ಮತ್ತು ಕೇತು, 2ನೇ ಮನೆಯಲ್ಲಿ ಮಂಗಳ, 12ನೇ ಮನೆಯಲ್ಲಿ ಶುಕ್ರ ಮತ್ತು 11ನೇ ಮನೆಯಲ್ಲಿ ಗುರು ಇಡೀ ತಿಂಗಳು ಇರ್ತಾರೆ. ಶನಿಯು 8ನೇ ಮನೆಯಲ್ಲಿ ಉಳಿತಾರೆ. ರಾಹು 7ನೇ ಸ್ಥಾನದಲ್ಲಿರ್ತಾರೆ. ಆರೋಗ್ಯದ ತೊಂದರೆಗಳು ಕಾಡಬಹುದಾದ್ದರಿಂದ ಈ ಬಗ್ಗೆ ಸ್ವಲ್ಪ ನೀವು ಸಿಂಹರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ. ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಮಿಶ್ರವಾಗಿರುತ್ತೆ. ಆಗಲೇ ಹೇಳಿದಂಗೆ ಏರಿಳಿತಗಳಿಂದ ಕೂಡಿರುತ್ತೆ. ತಿಂಗಳ ಆರಂಭದಲ್ಲಿ ನೀವು ಮನೆ ಅಲಂಕಾರ, ದುರಸ್ತಿ ಅಥವಾ ಇತರ ಯಾವುದೇ ಐಷಾರಾಮಿ ವಸ್ತುಗಳನ್ನು ಖರೀದಿಸೋದಕ್ಕೆ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಸಮಯದಲ್ಲಿ ಹಠಾತ್ ತೀರ್ಥಯಾತ್ರೆ ಅಥವಾ ಎಲ್ಲೋ ದೇವಸ್ಥಾನಕ್ಕೋ ದೇವರ ಕ್ಷೇತ್ರಗಳಿಗೆ ಹೋಗುವಂಥದ್ದು ಅಥವಾ ಪ್ರವಾಸಕ್ಕೆ ಹೋಗುವಂಥ ಅವಕಾಶ ಈ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿರುತ್ತೆ. ಈ ಸಮಯ ಉದ್ಯೋಗಸ್ಥರಾಗಿದ್ದರೆ ಸಿಂಹರಾಶಿಯವರು ಬಹಳ ಅನುಕೂಲಕರಾಗಿರುತ್ತೆ. ಯಾಕೆ ಅಂತಂದರೆ ಕಿರಿಯರು ಮಾತ್ರ ಅಲ್ಲದೆ ಹಿರಿಯರೂ ಕೂಡ ನಿಮಗೆ ದಯೆ ತೋರ್ತಾರೆ, ಕರುಣೆ ತೋರ್ತಾರೆ. ಮತ್ತು ಕೆಲಸ ಮಾಡುವವರು ಸಾಕಷ್ಟು ದೂರದ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ವ್ಯಾಪಾರಸ್ಥರಾಗಿದ್ದರೆ ಸಿಂಹರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ತಮ್ಮ ಕೆಲಸವನ್ನು ಬಹಳ ಎಚ್ಚರಿಕೆಯನ್ನು ಮಾಡಬೇಕಾಗತ್ತೆ ಮತ್ತು ದೊಡ್ಡ ಅಪಾಯಗಳನ್ನು ಉಂಟು ಮಾಡುವಂಥ ಅಥವಾ ಕಾನೂನುಬದ್ಧವಾಗಿ ಸಮಸ್ಯಾತ್ಮಕವಾದಂಥ ಯಾವುದೇ ಅಂದರೆ ಸಮಸ್ಯೆ ಅಂತ ಗೊತ್ತಾಗುವಂಥ ಯಾವುದೇ ಕಾರ್ಯಗಳನ್ನು ನೀವು ಮಾಡೋದಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಇವುಗಳು ನಿಮಗೆ ವೈಫಲ್ಯಕ್ಕೆ ಕಾರಣ ಆಗಬಹುದು. ಅಂದರೆ ನಿಮಗೆ ಸಮಸ್ಯೆಗಳನ್ನು ತಂದೊಡ್ಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಅಂಥ ವಿಚಾರಗಳಿದ್ದರೆ ದೂರ ಬಿಟ್ಬಿಡಿ. ಈ ಅವಧಿಯಲ್ಲಿ ವ್ಯಾಪಾರಸ್ಥರು ಮಾರುಕಟ್ಟೆಯಲ್ಲಿ ಹಿಂಜರಿತವನ್ನು ಎದುರಿಸಬೇಕಾಗತ್ತೆ. ಮತ್ತು ವಿದ್ಯಾರ್ಥಿಗಳಲ್ಲಾಗಿದ್ದಾರೆ ಆದರೆ ಯಾರು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ಅಪೇಕ್ಷಿತವಾದ ಫಲಿತಾಂಶವನ್ನು ಪಡೆಯೋದಕ್ಕೆ ಅಂದರೆ ನಿಮಗೆ ಬೇಕಾದಂಥ ನಾನು ಇಷ್ಟೇ ಮಾರ್ಕ್ಸ್ ಬರಬೇಕು, ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದಿದ್ದರೆ ಸ್ವಲ್ಪ ಶ್ರಮ ಪಡಲೇಬೇಕು. ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಹಾಗಾಗಿ ಶ್ರಮ ಹಾಕಬೇಕು. ಪ್ರಣಯ ಸಂಬಂಧಗಳು ಸುಧಾರಿಸ್ತವೆ ಮತ್ತು ಒಂಟಿಯಾಗಿರುವವರಿಗೆ ಮದುವೆಯ ಸಾಧ್ಯತೆಗಳು ಅಂದರೆ ಅವಿವಾಹಿತರಿದ್ದರೆ ಮದುವೆಯ ಅವಕಾಶಗಳು ನಿಮಗೆ ಹುಡುಕೊಂಡು ಬರ್ತವೆ. ನಿಮ್ಮ ಮದುವೆಗೆ ಸಂಬಂಧಿಸಿದ ಚರ್ಚೆಗಳು ಸ್ವಲ್ಪ ಇನ್ನೊಂದು ಹಂತಕ್ಕೆ ಹೋಗಬಹುದು. ವಿವಾಹಿತರಾಗಿದ್ದರೆ ತಿಂಗಳ ಮೊದಲ ಭಾಗ ಸ್ವಲ್ಪ ಸವಾಲಿನಿಂದ ಕೂಡಿರುತ್ತೆ, ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ ಸಿಂಹರಾಶಿಯವರಿಗೆ. ಆದರೆ ದ್ವಿತೀಯಾರ್ಧ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ ಮೊದಲಾರ್ಧಕ್ಕಿಂತ. ಈ ಸಮಯದಲ್ಲಿ ನಿಮ್ಮ ಪುಟ್ಟ ಪ್ರಪಂಚವನ್ನು ಸಂಪೂರ್ಣವಾಗಿ ಸಂತೋಷಪಡಿಸೋದಕ್ಕೆ ನೀವೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತೆ. ಸೆಕೆಂಡ್ ಹಾಫಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳ 2ನೇ ಭಾಗ ದ್ವಿತೀಯಾರ್ಧದಲ್ಲಿ ನೀವು ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯವನ್ನು ಏನಾದರೂ ಹೊಂದಿದರೆ, ಜಗಳ, ಮನಸ್ತಾಪ ಮತ್ತೊಂದಿತ್ತೊಂದಿದ್ದರೆ ಮತ್ತೊಮ್ಮೆ ಸಮನ್ವಯ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಸರಿ ಹೋಗುತ್ತೆ ಕೂಡ. ನಿಮ್ಮ ಸಂಬಂಧ ಮತ್ತೆ ಟ್ರ್ಯಾಕ್ಗೆ ಬರುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬ ಅಂದರೆ ಕೌಟುಂಬಿಕ ಮತ್ತು ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ. ಆರ್ಥಿಕ ವಿಚಾರವಾಗಿ ನೋಡೋದಾದರೆ ಸಿಂಹರಾಶಿಯವರಿಗೆ ಈ ತಿಂಗಳು ಉತ್ತಮ ಆಗಿದೆ. ನಿಮ್ಮ ಆದಾಯ ಸ್ಥಿರ ಆಗಿರುತ್ತೆ. ಆದರೆ ತಿಂಗಳ ಆರಂಭದಲ್ಲಿ ನಿಮ್ಮ ಖರ್ಚು ಹೆಚ್ಚಾಗಿರುತ್ತೆ. ಖರ್ಚು ಜಾಸ್ತಿ ಇರುತ್ತೆ. ಆದಾಯ ಸ್ಥಿರ ಹೆಂಗಿದೆ ಹಾಗೆ ಇರುತ್ತೆ, ಬಟ್ ಖರ್ಚು ಮಾತ್ರ ಜಾಸ್ತಿ ಇರುತ್ತೆ. ವೆಚ್ಚಗಳು ದ್ವಿತೀಯಾರ್ಧದಲ್ಲಿ ಕುಸಿಯುವ ನಿರೀಕ್ಷೆ ಇದೆ. ನಿಮಗೆ ಅದು ಸ್ವಲ್ಪ ಕಮ್ಮಿ ಆಗಬಹುದು. ನಿಮ್ಮ ಆದಾಯ ಸ್ಥಿರವಾಗಿರುತ್ತೆ. ತಿಂಗಳ ಮೊದಲಾರ್ಧ, ತಿಂಗಳು ಶುರುವಾಗುವಾಗ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಆಗಲೇ ನಾನು ಹೇಳಿದ ಹಾಗೆ ಸ್ವಲ್ಪ ಕಠಿಣ ಪರಿಶ್ರಮ ಬೇಕು. ನಿಮ್ಮ ಬುದ್ಧಿವಂತಿಕೆ ಮತ್ತು ಕಲಿಯೋ ಉತ್ಸಾಹದಿಂದ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮ ಸಾಧನೆ ಮಾಡೋದು ಸಾಧ್ಯವಾಗುತ್ತೆ. ಬಟ್ ಉತ್ಸಾಹ ಮತ್ತು ಕಠಿಣ ಪರಿಶ್ರಮ ಬೇಕು. ಸೆಪ್ಟೆಂಬರ್ ಅಂತ್ಯದಲ್ಲಿ ಸಿಂಹರಾಶಿಯವರು ನಿಮ್ಮ ಆರೋಗ್ಯ ಮತ್ತು ಆಹಾರದ ವಿಚಾರದ ಬಗ್ಗೆ ಹೆಚ್ಚಿನ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರಿ ಅಂತಂದರೆ ನೀವು ಆಸ್ಪತ್ರೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗಬಹುದು. ಬಹಳ ಹುಷಾರಾಗಿರಬೇಕಾಗತ್ತೆ ಸಿಂಹರಾಶಿಯವರು. ಪರಿಹಾರ ಅಂತ ನೋಡೋದಾದರೆ ವಿಷ್ಣುವಿಗೆ ಹಳದಿ ಶ್ರೀಗಂಧದ ತಿಲಕವನ್ನು ಹಚ್ಚುವ ಮೂಲಕ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಜೊತೆಗೆ ಭಗವಂತ ಸೂರ್ಯನ ಆಶೀರ್ವಾದವನ್ನು ಪಡೆಯೋದಕ್ಕೆ ನೀವು ಅವನಿಗೆ ಪ್ರತಿದಿನ ನೀರನ್ನು ಅರ್ಪಿಸಬೇಕು. ಈ ಮೂಲಕವಾಗಿ ನಿಮ್ಮ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.
ಥ್ಯಾಂಕ್ ಯು.